ಇಲ್ಲಿ ನಿಂತ್ಕೊಳ್ಳಿ. ಈ ಕಡೆ ಈ ಕಡೆ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಚಂದ್ರಿಕಾ ಮೇಡಮ್, ಏನಕ್ಕೋಸ್ಕರ ಇಲ್ಲಿ ಆಯುರ್ವೇದಕ್ಕೆ ಬಂದಿದ್ದೀರಾ? ಸರ್ ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು, ನಡೆಯೋಕ್ಕೆ ಆಗ್ತಿರಲಿಲ್ಲ ಸರ್. ಕಾಲು ಕೆಳಗಿಟ್ಟರೆ ತುಂಬ ನೋವಾಗ್ತಾ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ ಸರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಅಂದರೆ ಕಾಲು ನೋವು ಮತ್ತು ಸೊಂಟದಲ್ಲಿ ಡಿಸ್ಕ್ ಬಲ್ಜ್ ಆಗಿತ್ತಾ? ಹೌದು ಸರ್. ಓಕೆ. ಎಷ್ಟು ದಿನಗಳಿಂದ ಆಗಿದ್ದು? ಸರ್ 2 ಮಂತ್ ಆಗಿದೆ. ಏನಾಯಿತು ಸಡನ್ನಾಗಿ? ಸಡನ್ನಾಗಿ ಕಾಲು ನಡೆಯೋಕ್ಕಾಗಲಿಲ್ಲ ಸರ್. ಸ್ವಲ್ಪನೂ ನಡೆಯೋಕ್ಕಾಗ್ತಿರ್ಲಿಲ್ವಾ? ಕಾಲಿಟ್ಟರೆ ತುಂಬ ನೋವಾಗ್ತಾ ಇತ್ತು ಸರ್. ನೋವು ಆಮೇಲೆ ಬೇರೆ ಏನಾದ್ರು ಸಿಂಪ್ಟಮ್ಸ್ ಇತ್ತು? ಜೋಮ್ ಗಟ್ಟೋದು, ಸೆಳೆತ? ಹ್ಞೂ ಸರ್ ಇತ್ತು. ಕಾಲು ಸೊಂಟದಿಂದ ಕಾಲವರೆಗೂ ತುಂಬಾ ನೋವಾಗ್ತಾನೆ ಇತ್ತು. ಹಾಂ ಹಾಂ. ನಂತರ ಏನು ಮಾಡಿದ್ರಿ? ಬೇರೆ ಎಲ್ಲರೂ ತೋರಿಸಿದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ? ಬರೋಕ್ಕಿಂತ ಮುಂಚೆ ಸರ್ MRI ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದು. ಬೇರೆ ಕಡೆ ಎಲ್ಲ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದ್ವಿ ಸರ್. ಆಪ್ರೇಷನ್ ಎಮರ್ಜೆನ್ಸಿ ಹೇಳಿದ್ರಾ? ಎಮರ್ಜೆನ್ಸಿ ಏನು ಹೇಳಿರಲಿಲ್ಲ, ಹೇಳಿದ್ರು. ಓಕೆ. ಇಲ್ಲಿ ಬಂದ ನಂತರ ಏನೇನು ಮಾಡಿದ್ರಿ? ಇಲ್ಲಿ ಏನೇನು ಟ್ರೀಟ್ಮೆಂಟ್ ಆಯಿತು? ಅದನ್ನೆಲ್ಲ ಹೇಳಬೇಕು ಸರ್. ಮಾಡಿದ್ರು, ಮರ್ಮ ಚಿಕಿತ್ಸೆ ಮಾಡಿದಾಗ ರಿಲೀಫ್ ಅನ್ನಿಸ್ತು ಸರ್. ಎಷ್ಟು ದಿನ ಇದ್ರಿ? 12-15 ದಿನ? 45 ಡೇಸ್ ಇದ್ವಿ. 45 ಡೇಸ್ ಹಾಸ್ಪಿಟಲಲ್ಲೇ ಇದ್ರಾ? ಹಾಸ್ಪಿಟಲ್ಲೇ 45 ಡೇಸ್ ಇದ್ರಾ ಇಲ್ಲ? 14 ದಿನ ಇದ್ವಿ ಮನೆಗೆ. ಇಲ್ಲಿ 14 ದಿನ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು 45 ಡೇಸು ಮನೇಲಿ ರೆಸ್ಟ್ ಮಾಡ್ಕೊಂಡು ಮತ್ತೆ ಸೆಕೆಂಡ್ ಟ್ರೀಟ್ಮೆಂಟಿಗೆ ಬಂದ್ವಿ. ಹಾಂ. ಹೇಗಿದ್ದೀರಾ ಈಗ? ಈಗ ಮೊದಲಿಗಿಂತ ಪರವಾಗಿಲ್ಲ ಸರ್, ಬೆಟರು. ಈಗ ನಡೆಯೋದು ತುಂಬ ಚೆನ್ನಾಗಿ ನಡೀತಾ ಇದ್ದೀರಾ? ನೋವುಗಳೆಲ್ಲ ಕಂಪ್ಲೀಟ್ ಕಮ್ಮಿ ಆಗಿದೆಯಾ? ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಲೈಟ್ ಆಗಿದೆ, ಅಷ್ಟು ಬಿಟ್ಟರೆ ಇನ್ನೇ ಪರವಾಗಿಲ್ಲ ಸರ್. ತುಂಬ ಸಿವಿಯರ್ ಕಂಪ್ರೆಷನ್ ಇತ್ತು ಅನ್ಸುತ್ತಲ್ಲ? ಹೌದು ಸರ್. ಹಾಂ. ಈ ಟ್ರೀಟ್ಮೆಂಟು ನೀವು ಇಲ್ಲಿ ಬಂದಾಗ ನಂಬಿಕೆ ಇತ್ತಾ ಈ ಥರ ಆಗ್ತೀನಿ, ಚೆನ್ನಾಗಿ ಆಗ್ತೀನಿ ಅನ್ನೋದು? ಹ್ಞೂ ಸರ್ ಇತ್ತು. ಹಾಂ. ಇಷ್ಟು ಧೈರ್ಯವಾಗಿ ನಡೆಯೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ರಾ? ಹ್ಞೂ ಸರ್ ಇತ್ತು. ಹಾಂ. ಏನು ಅನಿಸುತ್ತೆ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ, ಇಲ್ಲಿದ್ದು ಚಿಕಿತ್ಸೆ, ಇಲ್ಲಿದ್ದು ಜನದ ಬಗ್ಗೆ ಎಲ್ಲ ಏನು ಅನಿಸುತ್ತೆ? ಚಿಕಿತ್ಸೆ ಕೊಡೋರ್ದೆಲ್ಲ? ಚೆನ್ನಾಗಿದೆ ಸರ್. ಓಕೆ. ಹಾಂ ಹಾಂ. ನಿಮ್ಮ ಈ ವಿಡಿಯೋ ನೋಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನಂಗೆ ಮಾತಾಡ್ತೀನಿ. ನೀವು ಹೇಳಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು? ಓಕೆ. ಹಾಂ. ಅಂದರೆ ಈ ಥರ ಪೇಷಂಟ್ಸ್ ಬೇರೆಯವ್ರನ್ನ ನೋಡಿದ್ದೀರಾ ಇಲ್ಲಿ? ಹ್ಞೂ ಸರ್ ನೋಡಿದ್ದೀನಿ. ಹಾಂ. ಅವ್ರಿಗೂ ಇದೇ ಥರ? ಆಗಿದ್ದೀನಿ ಸರ್ ಒಟ್ಟಿನಲ್ಲಿ. ಹಾಂ. ನಾನೇ ಸಾಕ್ಷಿಯಾಗಿದ್ದೀನಿ. ಹೌದಾ? ಕಾಲೇ ಇಡಕ್ಕೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಹಾಂ ಹಾಂ. ಬೆಟರ್ ಸರ್. ಅರ್ಧ ಓಕೆ, ಹುಷಾರಾದಂಗೆ ಇದೆ. ನಾವು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಿಮಗೆ ಭಾಳಷ್ಟು ಕಣ್ಣೀರು ಹಾಕೊಂಬರೋರಿಗೆ ಇದೊಂದು ಉದಾಹರಣೆ ಆಗಿರಲಿ, ಬೇರೆಯವ್ರಿಗೂ ಇದರಿಂದ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು. ಸೊ ನೀವು ಬೇರೆಯವ್ರಿಗೂ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಈ ಚಿಕಿತ್ಸೆ ಇಲ್ಲಿ ತೊಗೊಂಡು? ಚಿಕಿತ್ಸೆ ಓಕೆ ಸರ್. ಹಾಂ. ಅಂದರೆ ಇಲ್ಲಿ ಬೇರೆಯವ್ರಿಗೂ ಈ ಥರದವ್ರು ನೋಡಿದ್ರಾ ನೀವು? ಈ ಥರ ಸಮಸ್ಯೆಯಲ್ಲಿರೋರನ್ನ ಬೇರೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳುವಾಗ? ಇಷ್ಟೊಂದು ತುಂಬ ಸಮಸ್ಯೆ ನೋಡಿದ್ರೆ ಸರ್. ಹಾಂ. ನಿಮಗೆ ಅಷ್ಟೊಂದು ಹೆವಿ ಇತ್ತು ಅನ್ಸುತ್ತೆ. ನೋವಾಗ್ತಾ ಇತ್ತು, ಪೈನ್ ಇತ್ತು ಕಾಲು ತುಂಬಾನೇ. ಸೊ ಇನ್ನೂ ಏನಾದರೂ ರೆಸ್ಟ್ ಹೇಳಿದಾರಾ? ಹ್ಞೂ ಸರ್, ಇನ್ನೂ 1 ಮಂತ್ ಹೇಳಿದ್ದಾರೆ. ಅದಾದಮೇಲೆ ಪೂರ್ತಿ ಗುಣ ಆಗ್ತೀರಾ ಅನ್ನೋ ನಂಬಿಕೆ ನಿಮಗೂ ಇದೆ. ಹ್ಞೂ ಸರ್. ಆಗಲಿ. ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು.